ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ BA ಸೆಕೆಂಡ್ ಸೆಮಿಸ್ಟರ್ ಕನ್ನಡ ಆ್ಯಸ್ ಪರ್ SEP ಸಿಲೆಬಸ್ ಚಾಪ್ಟರ್ ವೈಸ್ ಏನಿದೆಲ್ಲ ಇಂಪಾರ್ಟೆಂಟ್ 1 ಮಾರ್ಕಸ್ 5 ಮಾರ್ಕಸ್ ಮತ್ತು 10 ಮಾರ್ಕಸ್ ಪ್ರಶ್ನೆಗಳನ್ನು ತಿಳಿಸಿ ಕೊಡ್ತಾ ಇದ್ದೀನಿ. ಘಟಕ 1 ಸಾಮರಸ್ಯ 1 ಮಾರ್ಕಸ್ ಕ್ವಶನ್ಸ್ ಏನಿದೆ ಅಂದರೆ ಒಂದನೇದೇನಿದೆ ಕಸವರಂ ಕವನದ ಕವಿ ಯಾರು ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಏನಿದೆ ಗರ್ಜನೆ ಎಂಬ ಲೇಖನದ ಲೇಖಕರು ಯಾರು ಅಂತ ಕೇಳಿದ್ದಾರೆ. 5 ಮಾರ್ಕಸ್ ಏನಿದೆ ಈಶ್ವರ್ ಸಣ್ಕಲ್ ಲೇಖನದ ಸಾರಾಂಶವನ್ನು ವಿವರಿಸಿ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಏನಿದೆ ಪುವಾರಂಗನೆ ಪಶ್ಚಿಮಾಂಗನೆಂಗೆ ಲೇಖನದ ಭಾವನೆಯನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಏನಿದೆ 10 ಮಾರ್ಕಸ್ ಪ್ರಶ್ನೆ ನೋಡೋದಾದರೆ ಒಂದನೇದೇನಿದೆ ಗರ್ಜನೆ ಪ್ರಬಂಧದಲ್ಲಿ ಸಾಹಿತಿಯು ಸಮಾಜದ ಒಲವು ಹೇಗಿದೆ ಎಂಬುದನ್ನು ವಿವರಿಸಿ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಏನಿದೆ ಸಾಮರಸ್ಯ ಎಂಬ ಅಧ್ಯಯನದಲ್ಲಿ ನೈತಿಕ ಮೌಲ್ಯಗಳ ಪ್ರಭಾವವನ್ನು ವಿವರಿಸಿ ಕೇಳಿದ್ದಾರೆ. ಸೊ ಇವೆಲ್ಲ ಏನಿದೆ ಒಂದನೇ ಚಾಪ್ಟರ್ದು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದೆ. ಇವಾಗ ಘಟಕ 2 ಏನಿದೆ ಆಧುನಿಕತೆ ಅಂತ ಹೇಳಿ ಕರಿತೀವಿ. ಸೊ 1 ಮಾರ್ಕಸಿನ ಪ್ರಶ್ನೆಗಳು ಯಾವುದಂದರೆ ಒಂದನೇದೇನಿದೆ ನ್ಯಾನೋ ತಂತ್ರಜ್ಞಾನವು ಯಾವ ಕ್ಷೇತ್ರದಲ್ಲಿ ಉಪಯೋಗವಾಗುತ್ತದೆ ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಏನಿದೆ ಅಡುಗೆ ಮನೆಯ ಹುಡುಗಿ ಕಥೆ ನಾಯಕಿ ಯಾರು ಅಂತ ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕಸ್ ಕ್ವಶನ್ಸ್ ಏನಿದೆ ಒಂದನೇದೇನಿದೆ ಇದು ಗುಳಿಗೆ ಲೋಕವಯ್ಯ ಲೇಖನದ ಆಶಯವೇನು ಅಂತ ಕೇಳಿದ್ದಾರೆ. ಎರಡನೇದೇನಿದೆ ನ್ಯಾನೋ ತಂತ್ರಜ್ಞಾನ ಪ್ರಬಂಧದ ಉಪಯೋಗಗಳನ್ನು ವಿವರಿಸಿ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕಸ್ ಕ್ವಶನ್ಸ್ ಏನಿದೆ ಒಂದನೇದು ಅಡುಗೆ ಮನೆಯ ಹುಡುಗಿ ಕಾದಂಬರಿಯಲ್ಲಿ ಮಹಿಳೆಯ ಹೋರಾಟ ಹೇಗಿದೆ ಎಂಬುದನ್ನು ತಿಳಿಸಿ ಕೇಳಿದ್ದಾರೆ. ಪ್ರಶ್ನೆ ಎರಡನೇದೇನಿದೆ ಆಧುನಿಕತೆಯ ದೃಷ್ಟಿಯಿಂದ ಬಸವರಾಜ್ ಕುಂಬಾರರ ಲೇಖನದ ವಿಶ್ಲೇಷಣೆ ಮಾಡಿ ಅಂತ ಕೇಳಿದ್ದಾರೆ. ಇಷ್ಟೆಲ್ಲ ಏನಿದೆ ಚಾಪ್ಟರ್ 2 ಯೂನಿಟ್ 2 ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದೆ. ಇವಾಗ ಘಟಕ 3 ಏನಿದೆ ಪ್ರಕೃತಿ ಅಂತೇಳಿ ಇದೆ. 1 ಮಾರ್ಕಸ್ ಪ್ರಶ್ನೆ ನೋಡೋಣ. ಒಂದನೇದೇನಿದೆ ಪ್ರಕೃತಿ ಲೇಖಕ ಯಾರು ಅಂತ ಕೇಳಿದ್ದಾರೆ. ಎರಡನೇದೇನಿದೆ ಮಲೆನಾಡಿಗೆ ಬಾ ಕವನವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕಸ್ ಪ್ರಶ್ನೆ ನೋಡೋದಾದರೆ ಒಂದನೇದೇನಿದೆ ಬಾರೋ ಸಾಧನಕೇರಿಗೆ ಶ್ರಾವಣ ಬಂತು ಕವನದ ಭಾವನೆ ಬರೆಯುತ್ತ ಕೇಳಿದ್ದಾರೆ. ಎರಡನೇದೇನಿದೆ ಪ್ರಕೃತಿ ಪ್ರಬಂಧದ ಮುಖ್ಯ ಅಂಶಗಳು ಯಾವುವು ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋದಾದರೆ ಒಂದನೇದೇನೈತಿ UR ಅನಂತಮೂರ್ತಿ ಅವರ ಪ್ರಕೃತಿ ಲೇಖನದ ವೈಶಿಷ್ಟ್ಯಗಳನ್ನು ವಿವರಿಸಿ ಕೇಳಿದ್ದಾರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನೈತಿ ಕುವೆಂಪುವಿನ ಮಲೆನಾಡಿಗೆ ಬಾ ಕವನದಲ್ಲಿ ಪ್ರಕೃತಿ ಎಂತಹ ರೀತಿಯಲ್ಲಿ ಮೂಡಿ ಬಂದಿದೆ ತಿಳಿಸಿದ್ರೆ ವರ್ಣನೆ ಮಾಡಿ ಅಥವಾ ತಿಳಿಸಿ ಕೇಳಿದ್ದಾರೆ. ನೆಕ್ಸ್ಟ್ ಏನಿದೆ ಘಟಕ 4 ಬಹುಶಿಸ್ತೀಯ ಅರಿವು ತಿಳಿ ಒಂದು ಏನಿದೆ ಚಾಪ್ಟರ್ ಇದೆ. ಇದರಲ್ಲಿ ಕೇಳುವಂಥ 1 ಮಾರ್ಕಸ್ ಪ್ರಶ್ನೆ ಏನಂದರೆ ತಲೆದಂಡ ನಾಟಕದ ಕಥೆಗಾರ ಯಾರು ಅಂತ ಕೇಳಿದ್ದಾರೆ. 5 ಮಾರ್ಕಸ್ ಕ್ವಶನ್ಸ್ ನೋಡಿದರೆ ಪ್ರೊಫೆಸರ್ GS ಅಮೂರರ ವಿಮರ್ಶೆಯ ಮುಖ್ಯ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕಸ್ ಪ್ರಶ್ನೆಗಳು ನೋಡೋದಾದರೆ ಗಿರೀಶ್ ಕಾರ್ನಾಡದ ತಲೆದಂಡ ನಾಟಕದ ವಿಮರ್ಶೆಯು ನಾಟಕದ ವೈಚಾರಿಕತೆಯ ವಿಷಯಗಳನ್ನು ಹೇಗೆ ವಿಶ್ಲೇಷಿಸುತ್ತದೆ ಎಂಬುದನ್ನು ವಿವರಿಸಿ ಕೇಳಿದ್ದಾರೆ. ನೆಕ್ಸ್ಟ್ ಘಟಕ 5 ಏನಿದೆ ಕೌಶಲ್ಯ ಕನ್ನಡ ತಿಳಿದೆ. ಪ್ರಶ್ನೆ 1 ಮಾರ್ಕಸಿನ ಪ್ರಶ್ನೆಗಳು ನೋಡೋದಾದರೆ ಒಂದನೇದೇನಿದೆ ವೇದಿಕೆಯು ಎಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಏನೈತಿ ಮಾತುಗಾರಿಕೆಯ ಅವಶ್ಯಕತೆ ಏನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ 5 ಮಾರ್ಕಸ್ ಕ್ವಶನ್ಸ್ ನೋಡೋದಾದರೆ ಒಂದನೇದೇನಿದೆ ವೇದಿಕೆಯಲ್ಲಿ ಬಳಸಬಹುದಾದ 2 ವಿಧಗಳನ್ನು ವಿವರಿಸಿ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಏನಿದೆ ಉತ್ತಮ ಭಾಷಣದ ಲಕ್ಷಣಗಳನ್ನು ಬರೆಯಿರಿ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕಸ್ ಕ್ವಶನ್ಸ್ ನೋಡೋದಾದರೆ ಒಂದನೇದೇನಿದೆ ವೇದಿಕೆ ಕಾರ್ಯಕ್ರಮದ ರೂಪರೇಖೆ ಮತ್ತು ಮಾತುಗಾರಿಕೆಯ ತಂತ್ರಗಳನ್ನು ವಿವರಿಸಿ ಕೇಳಿದ್ದಾರೆ. ಸೊ ಇವೆಲ್ಲ ಏನಿದೆ BA ಸೆಕೆಂಡ್ ಸೆಮಿಸ್ಟರ್ ಆ್ಯಸ್ ಪರ್ SEP ಸಿಲೆಬಸ್ ಇಂಪಾರ್ಟೆಂಟ್ ಏನಿದೆ ಚಾಪ್ಟರ್ ವೈಸ್ ಕ್ವಶನ್ಗಳನ್ನು ನೋಡಿದ್ದೇವೆ. ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.